ಶ್ರೀ ಕ್ಷೇತ್ರ ನೀಲ್ಗೋಡದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ನೀಲ್ಗೋಡದ ಯಕ್ಷಿ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 108 ತೆಂಗಿನಕಾಯಿ ಗಣಹೋಮ ಶತಚಂಡಿಕಾ ಯಾಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆಯ ಪರಮ ಪೂಜ್ಯ ಅನಂತ ಶ್ರೀ ವಿದೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನೆರವೇರಿತು. ದೇವಾಲಯದಲ್ಲಿ ದೇವತಾ ಪ್ರಾರ್ಥನೆ, ಗಣಪತಿ ಪೂಜೆ, ಗಣಹೋಮ, ಮಹಾಪೂಜೆ, ಕಲಾವೃತ್ತಿ, ಹವನಗಳು, ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ ಹಾಗೂ ಶ್ರೀಗಳಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಗಿತ್ತು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು, ಆದಿಶಕ್ತಿಯನ್ನ ಎಷ್ಟು ಶ್ರದ್ಧಾಭಕ್ತಿಯಿಂದ ಆರಾಧಿಸುತ್ತೇವೋ ಅಷ್ಟು ಪೂರ್ಣಾನುಗ್ರಹ ನಮ್ಮ ಮೇಲೆ ಇರುತ್ತದೆ. ಆದಿಶಕ್ತಿ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ದೇವತೆಗಳಿಗೂ ಸಹ ಅನುಗ್ರಹ ನೀಡುವಂತ ಶಕ್ತಿಯಾಗಿದೆ ಎಂದು ಹೇಳಿದ್ರು. ಆದಿಶಕ್ತಿಯನ್ನ ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಆರಾಧಿಸ್ತೇವೋ ಅಷ್ಟು ಆಕೆಯ ಪೂರ್ಣಾನುಗ್ರಹ ಬೆಲೆಗೆ ಲಭ್ಯ ಆಗ್ತದೆ ಬಂಧುಗಳೇ. ಆ ಆದಿಶಕ್ತಿ ಕೇವಲ ಮನುಷ್ಯ ಮಾತ್ರನಿಗೆ ಮಾತ್ರ ಅನುಗ್ರಹವನ್ನು ನೀಡತಕ್ಕಂಥವಲ್ಲ, ದೇವತೆಗಳಿಗೂ ಅನುಗ್ರಹವನ್ನು ನೀಡಿದಂಥವು. ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಆಕೆಯೇ ಅನುಗ್ರಹಿಸಿರ್ತಕ್ಕಂಥ ಆಕೆಯ ಅನುಗ್ರಹ ಬಲದಿಂದ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ, ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು, ಲಯಕರ್ತನಾಗಿರ್ತಕ್ಕಂಥ ಶಿವ, ತ್ರಿಮೂರ್ತಿಗಳು ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅಂತಹ ತ್ರಿಮೂರ್ತಿಗಳೇ ಆರಾಧಿಸಿರ್ತಕ್ಕಂಥ ದೇವಿಯನ್ನ ನಾವು ಶ್ರದ್ಧಾಭಕ್ತಿಯಿಂದ ಆರಾಧಿಸಿದಾಗ ನಮಗೇನೆಲ್ಲ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆದಿ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಈ ಮಾತನ್ನು ಹೇಳುತ್ತಾರೆ. ತನಿಯಾಂ ಸುಂಪಾಂ ಸುಂದರ. ನಂತರ ನೀಲ್ಗೋಡ್ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಹದೇವ ಸ್ವಾಮಿಗಳು ಮಾತನಾಡಿ, ಲೋಕ ಕಲ್ಯಾಣಾರ್ಥವಾಗಿ ಈ ಧಾರ್ಮಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಮೊದಲು ಈ ಕ್ಷೇತ್ರವು ಚಿಕ್ಕ ಗುಡಿಯಿದ್ದ ದೇವಸ್ಥಾನವು ಇಂದು ದೊಡ್ಡ ಗುಡಿಯಾಗಿ ನಿರ್ಮಾಣವಾಗಿದೆ. ಈ ಕ್ಷೇತ್ರವು ರಾಜ್ಯದ ವಿವಿಧ ಭಾಗಗಳಿಂದ ನಂಬಿ ಬರುವ ಭಕ್ತರ ಕಷ್ಟಗಳನ್ನ ಪರಿಹರಿಸಿದೆ ಎಂದು ಹೇಳಿದ್ರು. ಸಣ್ಣ ಒಂದು ಗುಡಿಸಲಿತ್ತು ಕ್ಷೇತ್ರದಲ್ಲಿ ನೋಡಿದ್ದಾರೆ ಇವರ ಮಹಿಮೆ ಅಪಾರ, ಇವರ ಶಕ್ತಿ ಅಪಾರ. ಇವರ ಹೇಳಬೇಕು ಅಂದ್ರೆ ನನಗೆ ಏನಾಗ್ತದೆ ಗೊತ್ತಿಲ್ಲ. ಅಂತ ಒಂದು ಯತಿವರಿಯರು ನಮ್ಮ ಊರಿಗೆ ಬಂದಿದ್ದು ನಮ್ಮ ಎಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಅನುಷ್ಠಾನ ಇದ್ದಂತ ಯತಿವರಿಯರು ಪಾದಪರ್ಶ ಇಟ್ಟರೆ ಏನ್ ಆಗ್ತದೆ ಅನ್ನೋದ್ರ ಬಗ್ಗೆ ನಿದರ್ಶನ. ಕಳೆದ ವರ್ಷ ನಾನು ಹಿಂದೊಮ್ಮೆ ಬಂದಾಗ ಒಂದು 10 ವರ್ಷದ ಹಿಂದೆ ಗುರುಗಳು ಬಂದಾಗ ಕ್ಷೇತ್ರದ ಒಳಭಾಗದಲ್ಲಿ ಯತಿಯವರು ಒಳಗಡೆ ಬರ್ತಾ ಇದ್ದಾರೆ. ಹಿಂಭಾಗದಲ್ಲಿ ಒಬ್ಬರ ಆಚಾರ್ಯರು ನಮಗೆ ಒಂದು ಗೋವನ್ನು ಕೊಟ್ಟಿದ್ರು. ಆ ಗೋವನ್ನು ಒಂದು ಆಚಾರ್ಯ ಕೊಟ್ಟಿದ್ದಂತ ಮುನೀಶ್ವರದ ಒಂದು ಆಚಾರ್ಯರು ಗೋವು ಕೊಟ್ಟಿದ್ರು ಈ ದೇವಸ್ಥಾನಕ್ಕೆ. ಅದೇ ಗೋವನ್ನು ದೇವಸ್ಥಾನದ ಹಿಂದುಗಡೆ ಒಂದು ಕಲ ಹಾಕ್ತಾ ಇದೆ. ಅದು ವಿಶೇಷ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಯತಿಯವರ ಮಹಿಮೆ ಏನೆಂಬುದನ್ನು ಆವಾಗ ನನಗೆ ಗೊತ್ತಾಯಿತು. ಒಂದು ಭಾಗದಲ್ಲಿ ಒಂದು ಭಕ್ತರು ಹೇಳ್ತಾರೆ, ಸ್ವಾಮಿಯರೇ ಇಲ್ಲಿ ಕಲ ಹಾಕ್ತಿದೆ ಅಂತ ಹೇಳಿ. ಇಲ್ಲಿ ಗುರುವರಿಯವರು ಒಳಗಡೆ ಹೋಗ್ತಾ ಇದ್ದಾರೆ. ಇದು ಗುರುವಿನ ಮಹತ್ವ ಅಂತ ಹೇಳಿಕೆ ಇಚ್ಛೆ. ಸಣ್ಣದೊಂದು ನೀವು ನೋಡಿ ಭೋಜನ ಶಾಲೆ ಇದೆ. ಆ ಭೋಜನ ಶಾಲೆಯನ್ನು ಒಂದು ಒಳ್ಳೆ ಮಟ್ಟಿಗೆ ಮಾಡಬೇಕು ಅಂತ, ರಿಪೇರಿ ಮಾಡಬೇಕು, ಒಳ್ಳೆ ರೀತಿಯಿಂದ ಕಟ್ಟಬೇಕು ಅಂತ ಹೇಳಿ ಯೋಚನೆ ಪಟ್ಟಾಗ ಗುರುಗಳು ಒಂದು ಆಶೀರ್ವಾದ ಮಾಡಿದ್ರು. ಒಳ್ಳೆದಾಗ್ತದೆ, ಭೋಜನ ಶಾಲೆ ಆಗ್ತದೆ ಅಂತ ಹೇಳಿದ್ರು. ನಂತರ ದೇವಾಲಯದಲ್ಲಿ ಸತ್ಯ ದೇವತೆಯ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಪರಮಪೂಜ್ಯ ಅನಂತ ಶ್ರೀ ವಿದೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರು ಈ ಪುಣ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.